ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂತಹ ಮಾತನ್ನು ನಾವು ಕೇಳಿರ್ತೀವಿ. ಆದರೆ ಇಲ್ಲಿ ಗಂಡ ಹೆಂಡತಿಯ ಜಗಳದಲ್ಲಿ ಮಗುವನ್ನೇ ಹತ್ಯೆ ಮಾಡಿರುವಂತಹ ಘಟನೆಯೊಂದು ಬೆಂಗಳೂರಿನಲ್ಲಿ ನಡೆದಿದೆ. ಮಲತಂದೆಯೇ 7 ವರ್ಷದ ಮಗಳನ್ನು ಉಸಿರುಗಟ್ಟಿಸಿ ಹತ್ಯೆಗೈದಿರುವಂತಹ ಘಟನೆ ಇದು. 7 ವರ್ಷದ ಮಗಳನ್ನು ಮಲತಂದೆಯೇ ಉಸಿರುಗಟ್ಟಿಸಿ ಹತ್ಯೆಗೈದಿದ್ದಾನೆ. ಸಿರಿ ಎಂಬ ಬಾಲಕಿಯನ್ನು ಕೊಂದ ಮಲತಂದೆ ದರ್ಶನ್. ಕುಂಬಳಗೋಡು ಠಾಣಾ ವ್ಯಾಪ್ತಿಯ ಕನ್ನಿಕಾ ಬಡಾವಣೆಯಲ್ಲಿ ನಡೆದಂತಹ ಘಟನೆ ಇದು. ಬಾಲಕಿ ಹತ್ಯೆಯ ಬಳಿಕ ಆರೋಪಿ ದರ್ಶನ್ ಅರ್ಥಾತ್ ಮಲತಂದೆ ತಲೆಮರೆಸಿಕೊಂಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿರಿ 7 ವರ್ಷ ಮಲತಂದೆಯ ಈ ಕೃತ್ಯಕ್ಕೆ ಬಲಿಯಾಗಿರುವಂತಹ ಮಗಳು. ಗಂಡ ಹೆಂಡತಿಯ ನಡುವೆ ಜಗಳ ಆಗಿರುತ್ತೆ, ಅದಕ್ಕೆ 7 ವರ್ಷದ ಸಿರಿ ಬಲಿಯಾಗಿರುವಂಥದ್ದು. ಕಳೆದ 4 ತಿಂಗಳ ಹಿಂದೆ ದರ್ಶನ್ ಜೊತೆಗೆ ಶಿಲ್ಪಾ ಎಂಬಾಕೆ ಮದುವೆ ಆಗಿರ್ತಾಳೆ. ಮೊದಲ ಗಂಡ ಮೃತಪಟ್ಟ ಬಳಿಕ ದರ್ಶನ್ ಜೊತೆಗೆ 2ನೇ ಮದುವೆ ಆಗಿರ್ತಾಳೆ. ಮೊನ್ನೆ ರಾತ್ರಿ ಪತ್ನಿ ಜೊತೆಗೆ ಆರೋಪಿ ದರ್ಶನ್ ಜಗಳವಾಡ್ಕೊಂಡಿದ್ದಾನೆ. ನಿನ್ನೆ ಕೆಲಸಕ್ಕೆ ಹೋಗಿರ್ತಾಳೆ ಶಿಲ್ಪಾ ಎಂದಿನಂತೆ. ಬಾಲಕಿ ಸಿರಿ ಶಾಲೆಗೆ ಹೋಗಿರ್ತಾಳೆ. ಸಂಜೆ 4 ಗಂಟೆಗೆ ಸಿರಿ ಶಾಲೆ ಮುಗಿಸ್ಕೊಂಡು ಮನೆಗೆ ವಾಪಸ್ ಆಗಿದ್ದಾಳೆ. ಈ ವೇಳೆ ಸಿರಿಯನ್ನು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾನೆ ಪಾಪಿ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಮನೆಗೆ ವಾಪಸ್ ಬಂದ ಶಿಲ್ಪಾಳನ್ನು ಕೂಡ ಕೂಡಿ ಹಾಕಿ ಆತ ಪರಾರಿಯಾಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. 7 ವರ್ಷದ ಕಂದಮ್ಮ, ಬಾಳಿ ಬದುಕಬೇಕಾದವಳು, ಪ್ರಪಂಚದ ಜ್ಞಾನ ಇಲ್ಲದೆ ಇರುವಂತಹ ಮಗು. ಯಾರದ್ದೋ ಸಿಟ್ಟಿಗೆ ಇನ್ಯಾರನ್ನೋ ಬಲಿ ತೆಗೆದುಕೊಂಡಿದ್ದಾನೆ ದರ್ಶನ್. ಈ ದರ್ಶನ್ಗಾಗಿ ಈಗ ಪೊಲೀಸರು ಹುಡುಕಾಟವನ್ನು ನಡೆಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿಯವರೆಗೂ ಕೂಡ ದರ್ಶನ್ನ ಸುಳಿವು ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಗಂಡ ಹೆಂಡತಿ ಜಗಳ, ಹೆಂಡತಿ ಮೇಲಿನ ಕೋಪ, ಸಿಟ್ಟು, 7 ವರ್ಷದ ಮಗುವನ್ನು ಹತ್ಯೆಗೈದು ಅಲ್ಲಿಂದ ಪರಾರಿಯಾಗಿರುವಂಥದ್ದು ಮಲತಂದೆ. ಈಗ ಆತನಿಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈ ಘಟನೆ ಸ್ಥಳೀಯರಲ್ಲಿ ಒಂದು ಕ್ಷಣ ಆತಂಕಕ್ಕೂ ಕೂಡ ಕಾರಣವಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇದು ಇವತ್ತು ಸುಮಾರು ಒಂದು 5 ಸಾಯಂಕಾಲ 5 ಗಂಟೆಯಿಂದ ಒಂದು 5:50 ನಡುವ ಈ ಇನ್ಸಿಡೆಂಟ್ ಆಗಿದೆ. ತಂದೆನೇ ಮಲತಂದೆನೇ ಮಗಳಿಗೆ ಕೊಲೆ ಮಾಡಿಬಿಟ್ಟು ಓಡಿ ಹೋಗಿದ್ದಾನೆ. ತಾಯಿ ಕೆಲಸಕ್ಕೆ ಹೋಗಿದ್ದಾಳೆ. ಒಂದು 5:30 ಸುಮಾರು ಗಂಟೆಗೆ ಬಂದಿದ್ದಾಳೆ. ಆಕೆನೂ ಕೂಡ ಎಳೆದು ರೂಮಲ್ಲಿ ಕೂಡಿ ಹಾಕಿದ್ದಾನೆ. ಆಕೆ ಚೀರಾಡ್ಕೊಂಡ್ಮೇಲೆ ಆಕೆದ ರೂಮ್ ತೆಗೆದುಬಿಟ್ಟು ಹೊರಗಡೆ ಮೇನ್ ಡೋರ್ ಲಾಕ್ ಹಾಕಿ ಓಡೋಗಿದ್ದಾನೆ. ಆಕೆ ಓಡೋಗಿ ಮಗುನ ನೋಡಿದಾಗ ಅದು ಮಗು ಬೆಡ್ ಮೇಲೆ ಮೂಗಲ್ಲೆಲ್ಲ ರಕ್ತ ಬಂದಿತ್ತು ಅಂತ ಹೇಳ್ತಾ ಇದ್ಲು ತಾಯಿ. ಆವಾಗ ಅದನ್ನು ಎತ್ಕೊಂಡ್ಬಿಟ್ಟು ಮೇನ್ ಡೋರ್ 1 ವರ್ಷದಿಂದ 1 ವರ್ಷ 6 ತಿಂಗಳಾಯ್ತು. ಓಕೆ, ಏನು ಕೆಲಸ ಮಾಡ್ಕೊಂಡಿದ್ರು? ಟ್ಯೂಷನ್ ಕೊಡ್ತೀನಿ ಅಂತ ಹೇಳಿ. ಓಕೆ, ಟ್ಯೂಷನ್ ಅವನು ಅವ್ರ ತಾಯಿ, ಅವ್ರ ಮಗಳು, ಮಗಳು. ಘಟನೆ ಆಗಿರೋದು ಎಷ್ಟೊತ್ತಲ್ಲಿ? ಓಕೆ, ನಮಗೂ ಗೊತ್ತಾಗಿದ್ದು 9 ಗಂಟೆಗೆ ಪೊಲೀಸರು ಫೋನ್ ಮಾಡಿದ್ಮೇಲೆ ಗೊತ್ತಾಗಿತ್ತು. ಮಗು ಹೆಂಗಿತ್ತು ಮಧ್ಯಾಹ್ನ? ನಾವು 1 ತಿಂಗಳಿಂದ ನೋಡಿದ್ವಿ. ಅಂದರೆ ಇವಾಗ ಗಲಾಟೆ ಏನಾದರೂ ಮಾಡ್ಕೊತಿದ್ರೆ ಬಂದಾಗ? ಇಲ್ಲ ಸರ್, ನಾವು ಬರೋದೇ ಎಲ್ಲರೂ ಒಬ್ರಿಗೆ ಒಂದ್ಸಲ 3 ತಿಂಗಳು 2 ತಿಂಗಳು ಹೊಸ ಬರ್ತಿದ್ದು. ಅದು ಬಾಡಿಗೆ ಆನ್ಲೈನಲ್ಲಿ ಮಾಡ್ತಾರೆ. ಹಾಂ, ಈ ಮೊನ್ನೆ ಒಂದು ರೀಸೆಂಟಾಗಿ ಕರೆಂಟ್ ಪ್ರಾಬ್ಲಮ್ ಇತ್ತು ಅಂತ 1 ತಿಂಗಳಿಂದ ಬಂದು ಹೋಗಿದ್ದೆ. ಓಕೆ, ಹುಡುಗ ಏನಾದ್ರು ನೋಡಿದ್ರೆ ಸರ್? ಬಂದಿಲ್ಲ. ಇಲ್ಲ ನನ್ನ ಹತ್ರ ಹೇಳಿದ್ದಾರೆ ಮದುವೆ ಆಗಿದ್ದೀನಿ ಅಂತ ಹೇಳಿದ್ರು. ಮತ್ತೆ ಯಾರು ಏನೋ ನಾವು ನೋಡಿಲ್ಲ, ಹೇಳಿದ್ದಾರೆ ಮಾಡಿತ್ತು. 1-2 ತಿಂಗಳ ಹಿಂದೆ ನಾವು ಮದುವೆ ಆಗಿದ್ದೀನಿ, ಬರ್ತಾರೆ ಹೋಗ್ತಾರೆ, ಮಂಡ್ಯದಲ್ಲಿ ಮನೆ ಅಂತ ಹೇಳಿದ್ರು.